ನೋಡಿ, ಈ ಒಂದು ನೆಗ್ಲಿಜೆನ್ಸಿಂದ ನಿಮಗೆ ಮುಂದೆ ದೊಡ್ಡ ಸಮಸ್ಯೆ ಆಗ್ಬೋದು. ತುಂಬ ಮಂದಿ ಈ ರೀತಿಯಾಗಿ ಮೊಬೈಲಲ್ಲಿ ಗ್ರೀನ್ ಡಾಟ್ ಬಂದಾಗ ನೆಗ್ಲೆಕ್ಟ್ ಮಾಡ್ತಾರೆ. ಇದು ಕಾಮನ್ ಅಂದ್ಕೊಳ್ತಾರೆ. ಬಟ್ ಇದು ನಿಮ್ಮ ಫೋನ್ ನಿಮಗೆ ವಾರ್ನಿಂಗ್ ಕೊಡ್ತಿರುತ್ತೆ. ಸೊ ಇಲ್ಲಿ ಗ್ರೀನ್ ಡಾಟ್ ಬರ್ತಿದೆ ಅಂತ ಹೇಳಿದ್ರೆ ಇದರ ಅರ್ಥ ನಿಮ್ಮ ಮೊಬೈಲ್ ನಿಮಗೆ ಇಂಡಿಕೇಟ್ ಮಾಡ್ತಾ ಇದೆ ಏನಂದ್ರೆ ನಿಮ್ಮ ಫೋನಲ್ಲಿರುವಂಥ ಕ್ಯಾಮರಾ ಮೂಲಕ ಕ್ಯಾಮರಾ ರೆಕಾರ್ಡ್ ಆಗ್ತಿದೆ, ಲೈವ್ ಆಗಿ ಆಕ್ಸೆಸ್ ಆಗ್ತಿದೆ ಅಂತ ಅರ್ಥ. ಅಥವಾ ಮೈಕ್ರೋಫೋನ್ ಮೂಲಕ ನೀವು ಏನೆಲ್ಲ ಮಾತಾಡ್ತಿದ್ದೀರಿ ಎಲ್ಲವನ್ನ ಆಕ್ಸೆಸ್ ಮಾಡ್ತಿದ್ದಾರೆ ಲೈವ್ ಆಗಿ ಅಂತ. ಸೊ ಯಾವಾಗ ನಿಮ್ಮ ಮೈಕ್ರೋಫೋನ್ ಮತ್ತು ಕ್ಯಾಮರಾ ಲೈವ್ ಆಗಿ ಯೂಸ್ ಆಗ್ತಿರುತ್ತೆ ಯಾವುದೇ ಒಂದು ಅಪ್ಲಿಕೇಶನ್ ಮೂಲಕ ಇರ್ಬೋದು ಅಥವಾ ವೆಬ್ಸೈಟಲ್ಲಿ ಇರ್ಬೋದು, ಸೊ ಆವಾಗ ಮಾತ್ರ ನಿಮಗೆ ಈ ರೀತಿಯಾಗಿ ಗ್ರೀನ್ ಡಾಟ್ ಬರ್ತಿರುತ್ತೆ. ತುಂಬ ಮಂದಿ ಇದು ಕಾಮನ್ ಅಂದ್ಕೊಳ್ತಾರೆ. ಸೊ ಇದೇ ಸಮಸ್ಯೆ ಆಗುತ್ತೆ. ಇವನ್ ನೀವು ಕಾಲ್ ಮಾಡುವಾಗ ಗ್ರೀನ್ ಡಾಟ್ ಬರುತ್ತೆ, ಬಟ್ ಅದು ನಾರ್ಮಲ್. ಯಾಕಂದರೆ ಮೈಕ್ರೋಫೋನಲ್ಲಿ ಯೂಸ್ ಆಗ್ತಿರುತ್ತೆ. ಬಟ್ ನೀವು ಯಾವುದೇ ಯೂಸ್ ಮಾಡದೇ ಇರುವಾಗಲೂ ಕೂಡ ಅಲ್ಲಿ ಗ್ರೀನ್ ಡಾಟ್ ಬರ್ತಿದ್ರೆ ನೀವು ಹುಷಾರಾಗಿರಬೇಕು. ಯಾವುದೇ ಒಂದು ಥರ್ಡ್ ಪಾರ್ಟಿ ಅಥವಾ ಸೀಕ್ರೆಟ್ ಆದ ಹಿಡನ್ ಅಪ್ಲಿಕೇಶನ್ ಅಥವಾ ವೆಬ್ಸೈಟು ನಿಮ್ಮ ಕ್ಯಾಮರಾ ಮತ್ತು ಮೈಕ್ರೋಫೋನ್ನ ಯೂಸ್ ಮಾಡಿ ಲೈವ್ ಆಗಿ ಎಲ್ಲ ಟ್ರ್ಯಾಕ್ ಮಾಡ್ತಿದೆ ಅಂತ ಅರ್ಥ. ಸೊ ಇದನ್ನು ನೀವು ಈ ಕೂಡಲೇ ಆಫ್ ಮಾಡಬೇಕು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಮೊಬೈಲಲ್ಲಿ ಪ್ರೈವೇಟ್ ಫೋಟೋಸ್ ವೀಡಿಯೋಸ್ಗಳಿರ್ಬೋದು ಅಥವಾ ಕೆಲವೊಂದು ಪ್ಲೇಸ್ನಲ್ಲಿ ಕೂಡ ಕ್ಯಾಮರಾ ರೆಕಾರ್ಡ್ ಆದರೆ ನಿಮಗೂ ಮುಂದೆ ಸಮಸ್ಯೆ ಆಗ್ಬೋದು. ಹಾಗಾಗಿ ತುಂಬ ಹುಷಾರಾಗಿರಬೇಕಾಗುತ್ತೆ. ಕೆಲವೊಮ್ಮೆ ಮೈಕ್ರೋಫೋನ್ ಯೂಸ್ ಆಗುವ ಮೂಲಕ ಕೂಡ ನಿಮ್ಮ ಮಾತನ್ನು ಕೂಡ ಅದು ರೆಕಾರ್ಡ್ ಮಾಡ್ತಿರುತ್ತೆ. ಸೊ ಅದನ್ನು ಆಫ್ ಮಾಡಬೇಕಾದ್ರೆ ಮೊದಲಾಗಿ ನೀವು ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಗೈಸ್, ನಿಮ್ಮ ಫೋನ್ ಯಾವುದೇ ಇರ್ಬೋದು, ಎಲ್ಲ ಕಂಪನಿ ಫೋನಲ್ಲಿ ಇದೇ ಸೆಟ್ಟಿಂಗ್ ಸಿಗುತ್ತೆ. ಹಾಗಾಗಿ ನೀವು ಸೆಟ್ಟಿಂಗ್ ಸಿಕ್ಕಿಲ್ಲ ಅಂತ ನೀವು ಟೆನ್ಷನ್ ಮಾಡೋಂಥ ಅಗತ್ಯ ಇಲ್ಲ. ಮೊದಲೇದಾಗಿ ನಾನು ನಿಮಗೆ ಇದರಲ್ಲಿ 2 ಸೆಟ್ಟಿಂಗ್ ಬಗ್ಗೆ ಹೇಳ್ತಿದ್ದೀನಿ. ಅದು 2 ನೀವು ಚೆಕ್ ಮಾಡಿ ಒಮ್ಮೆ ಡಿಲೀಟ್ ಮಾಡಿದರೆ ತದನಂತರ ಯಾವುದೇ ಕಾರಣಕ್ಕೂ ಗ್ರೀನ್ ಡಾಟ್ ಬರಲ್ಲ. ನೀವು ಟೆನ್ಷನ್ ಮಾಡೋಂಥ ಅಗತ್ಯ ಇರೋದಿಲ್ಲ. ಯಾರು ಕೂಡ ಸ್ಕಿಪ್ ಮಾಡಿಬಿಡಿ, ತುಂಬ ಇಂಪಾರ್ಟೆಂಟು. ಮೊದಲೇದಾಗಿ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದಂದ್ರೆ ಏನು ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಡ್ಕೊಂಡು ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ. ಅವರಿಗೆ ಕೂಡ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಅವರ ಲೈಫ್ ಕೂಡ ಸೇವ್ ಆಗುತ್ತೆ. ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಫೋನ್ ಯೂಸ್ ಮಾಡ್ತೀರೋ ಅದನ್ನು ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಕೂಡಲೇ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಮೊದಲಾಗಿ ನೀವು ಸೆಟ್ಟಿಂಗ್ ಹೋದ ನಂತರ ನೀವು ಇಲ್ಲಿ ಮಾಡಬೇಕಾಗಿರೋದು, ಇಲ್ಲಿ ಸರ್ಚ್ ಬಾರ್ನಲ್ಲಿ ಪರ್ಮಿಷನ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಪರ್ಮಿಷನ್ ಅಂತ ಸರ್ಚ್ ಮಾಡ್ಕೊಳ್ಳಿ ಅಥವಾ ಪರ್ಮಿಷನ್ ಮ್ಯಾನೇಜರ್ ಅಂತ ಇರುತ್ತೆ ಬೇರೆ ಬೇರೆ ಫೋನಲ್ಲಿ. ಒಟ್ಟು ನೀವು ಪರ್ಮಿಷನ್ ಅಂತ ನೀವು ಸರ್ಚ್ ಮಾಡ್ತಿದ್ದೀರಿ, ನಿಮಗೆ ಈ ರೀತಿಯಾಗಿ ಇಲ್ಲಿ ಬರುತ್ತೆ. ಸಿಂಪಲಾಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಮತ್ತೆ ನಿಮಗೆ ಇಲ್ಲಿ ಪರ್ಮಿಷನ್ ಮ್ಯಾನೇಜರ್ ಅಂತ ಬರುತ್ತೆ. ಸೊ ಎಲ್ಲ ಫೋನಲ್ಲಿ ಇದೇ ನೇಮ್ ಇರುತ್ತೆ. ಜಸ್ಟ್ ನೀವು ಪರ್ಮಿಷನ್ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ, ನಿಮ್ಮ ಮೊಬೈಲಲ್ಲಿ ಗ್ರೀನ್ ಡಾಟ್ ಬರ್ತಿದೆ ಅಂತ ಹೇಳಿದ್ರೆ ನಿಮ್ಮ ಫೋನ್ ವಾರ್ನಿಂಗ್ ಕೊಡ್ತಿರುತ್ತೆ. ನಿಮ್ಮ ಕ್ಯಾಮರಾ ಅಥವಾ ಮೈಕ್ರೋಫೋನ್ ಎರಡರಲ್ಲಿ ಒಂದು ಯೂಸ್ ಆಗ್ತಿದೆ ಅಂತ ಅರ್ಥ. ತುಂಬ ಕೇರ್ಫುಲ್ ಆಗಿರಬೇಕು. ಸೊ ನೀವು ಕಾಲಲ್ಲಿ ಮಾತಾಡ್ತಿರುವಾಗ ಗ್ರೀನ್ ಡಾಟ್ ಬಂದರೆ ಏನು ಸಮಸ್ಯೆ ಇಲ್ಲ. ಅಥವಾ ನೀವು ಕ್ಯಾಮರಾನ ನೀವು ಓಪನ್ ಮಾಡಿ ಯೂಸ್ ಮಾಡ್ತಿರುವಾಗ ಏನು ಸಮಸ್ಯೆ ಇಲ್ಲ. ಬಟ್ ರಿಮೈನಿಂಗ್ ಟೈಮಲ್ಲಿ ಬರಬಾರ್ದು ಇದು. ಸೊ ನೋಡ್ಕೊಳ್ಳಿ, ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮದಿಲ್ಲಿ ಕ್ಯಾಮರಾ ಅಂತಿರುತ್ತೆ. ಸಿಂಪಲ್ ಆಗಿ ಇಲ್ಲಿ ಕ್ಯಾಮರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು 55 ಆ್ಯಪಲ್ಲಿ ಟೋಟಲ್ಲು 14 ಅಪ್ಲಿಕೇಶನ್ ಕ್ಯಾಮರಾವನ್ನು ಆಕ್ಸೆಸ್ ಮಾಡ್ತಿದ್ದು ಇಲ್ಲಿ ನಿಮಗೆ ತೋರಿಸುತ್ತೆ. ಸಿಂಪಲ್ ಆಗಿ ನೀವು ಇಲ್ಲಿ ನೋಡಬೇಕಾಗುತ್ತೆ ಯಾವುದೆಲ್ಲ ಅಪ್ಲಿಕೇಶನ್ ಇಲ್ಲಿ ಕ್ಯಾಮರಾವನ್ನು ಆಕ್ಸೆಸ್ ಮಾಡ್ತೀವಿ. ನೋಡ್ಬೋದು ಅಲೋಡ್ ಓನ್ಲಿ ವೈಲ್ ಇನ್ ಯೂಸ್ ಅಥವಾ ನಿಮಗೆ ಇಲ್ಲಿ ಆಲ್ ಟೈಮ್ ಯೂಸ್ ಅಂತ ಇರುತ್ತೆ. ಸೊ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಇವೆರಡರಲ್ಲಿ ಕೂಡ ನಿಮ್ಮದು ಯಾವುದೆಲ್ಲ ಅಪ್ಲಿಕೇಶನ್ ಇದೆ. ನಾನು ನೋಡ್ಬೋದು ಇಲ್ಲಿ ಅಮೆಝಾನು ಕ್ಯಾಮರಾ, ಕ್ರೋಮು, ಫ್ಲಿಪ್ಕಾರ್ಟು, ಗೂಗಲ್ ಪೇ, ಸೊ ಇನ್ಸ್ಟಾಗ್ರಾಮು, ಮೆಸೇಜಸ್, ಓಪನ್ ಕ್ಯಾಮರಾ, ಈ ರೀತಿಯ ಲಿಸ್ಟ್ ಬಂದಿದೆ. ಇಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ ಇದರಲ್ಲಿರುವಂಥ ಅಪ್ಲಿಕೇಶನಲ್ಲಿ ಯಾವುದು ಟ್ರಸ್ಟೆಡ್ ಅಪ್ಲಿಕೇಶನ್, ಯಾವುದೆಲ್ಲ ಫೇಕ್ ಅಪ್ಲಿಕೇಶನ್ ಅಥವಾ ಹಿಡನ್ ಅಪ್ಲಿಕೇಶನ್ ಇದೆ ಅದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ ಫೇಮಸ್ ಆದಂಥ ಟಾಪ್ ಅಪ್ಲಿಕೇಶನ್ ಆದರೆ ನಿಮ್ಗೆ ಏನು ಸಮಸ್ಯೆ ಇಲ್ಲ. ಬಟ್ ಇದರಲ್ಲಿ ಯಾವುದಾದ್ರೂ ಹೊಸದಾಗಿ ರೀಸೆಂಟಾಗಿ ನೀವು ಹೊಸ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ಅಥವಾ ಫೇಕ್ ಅಪ್ಲಿಕೇಶನ್ ಅಥವಾ APK ಹಿಡನ್ ಆಗಿ ಇಲ್ಲಿ ಸೇವ್ ಆಗಿದ್ರೆ ಕೆಲವೊಂದು ಅಪ್ಲಿಕೇಶನಲ್ಲಿ ಇಲ್ಲಿ ಲೋಗೋ ಇರಲ್ಲ, ನೇಮ್ ಇರಲ್ಲ. ಸೊ ಅದನ್ನು ನೀವು ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಆಗಿ ಅದನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಗೈಸ್, ಅದೇ ರೀತಿ ನೋಡ್ಬೋದು ಇಲ್ಲಿ ನಾಟ್ ಅಲೋಡ್ ಅಲ್ಲಿ ಇದ್ರೆ ಏನು ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ಅಲೋಡ್ ಅಲ್ಲಿ ಇದ್ರೆ ಇಂಪಾರ್ಟೆಂಟ್ ಆಗಿ ನೀವು ಚೆಕ್ ಮಾಡಬೇಕಾಗುತ್ತೆ. ಇದನ್ನು ರಿಮೂವ್ ಮಾಡಬೇಕಂತಂದ್ರೆ ನಿಮಗೆ ಇದರಲ್ಲಿ ಯಾವುದೇ ಒಂದು ಫೇಕ್ ಅಪ್ಲಿಕೇಶನ್ ಅಥವಾ ಹಿಡನ್ ಅಪ್ಲಿಕೇಶನ್ APK ನಿಮಗೆ ಕಾಣಿಸಿದ್ರೆ ಇಮಿಡಿಯೇಟ್ ಆಗಿ ನೀವು ಏನು ಮಾಡಬೇಕು, ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಕ್ಯಾಮರಾ ಪರ್ಮಿಷನ್ ಏನಿದೆ ಅದು ಆಫ್ ಆಗುತ್ತೆ. ಇದಾದ ನಂತರ ನಿಮಗೆ ಆ ಅಪ್ಲಿಕೇಶನ್ ಬೇಕಾಗಿಲ್ಲ ಅಂದರೆ ಅದನ್ನು ನೀವು ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡ್ಬೋದು. ಈ ರೀತಿಯಾಗಿ ನೀವು ಇಲ್ಲಿ 1 by 1 ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಲೋಡ್ ಪರ್ಮಿಷನ್ ಅಲ್ಲಿ ಯಾವುದೆಲ್ಲ ಅಪ್ಲಿಕೇಶನ್ ಅಥವಾ APK ನಿಮ್ಮ ಕ್ಯಾಮರಾವನ್ನು ಆಕ್ಸೆಸ್ ಮಾಡ್ತಿದ್ದು ಅದನ್ನು ಚೆಕ್ ಮಾಡ್ಕೊಳ್ಳಿ. ಇದು ಕ್ಯಾಮರಾ ಆಯಿತು. ಕ್ಯಾಮರಾ ಆದ ನಂತರ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬನ್ನಿ. ಗೈಸ್, ಬ್ಯಾಕ್ ಬಂದ ನಂತರ ನೋಡ್ಬೋದು ಇಲ್ಲಿ ಮೈಕ್ರೋಫೋನ್ ಅಂತೆ. ಇದು ಕೂಡ ಇಂಪಾರ್ಟೆಂಟು. ಇದರಿಂದ ನಿಮ್ಮ ಮೈಕ್ರೋಫೋನ್ ಮೂಲಕ ರೆಕಾರ್ಡ್ ಆಗ್ತಿರುತ್ತೆ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನಿಮಗೆ ಇಲ್ಲಿ ಅಲೋಡ್ ಮತ್ತು ನಾಟ್ ಅಲೋಡ್ 2 ಲಿಸ್ಟ್ ಬರುತ್ತೆ. ಇಲ್ಲಿ ನೋಡ್ಬೋದು ನಾಟ್ ಅಲೋಡ್ ಲಿಸ್ಟಲ್ಲಿ ಇದ್ರೆ ಏನು ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ಅಲೋಡ್ ಲಿಸ್ಟಲ್ಲಿ ಇದ್ರೆ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಅಗೇನು ಯಾವುದೆಲ್ಲ ಏನಾದರೂ ನಿಮಗೆ ಸಸ್ಪಿಷಿಯಸ್ ಅಪ್ಲಿಕೇಶನ್ ಕಾಣಿಸ್ತಿದೆಯಾ ಅಥವಾ ನಿಮ್ಗೆ ಗೊತ್ತಿಲ್ಲದಿರುವಂಥ ಅಥವಾ ಲೋಗೋ ಇಲ್ದಿರುವಂಥ ಅಥವಾ ನೇಮ್ ಇಲ್ದಿರುವಂಥ ಅಪ್ಲಿಕೇಶನ್ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಹೊಸದಾಗಿ ರೀಸೆಂಟಾಗಿ ಏನಾದರೂ ಅಪ್ಲಿಕೇಶನು ನಿಮಗೆ ಗೊತ್ತಿಲ್ಲದಿರುವಂಥ ಅಪ್ಲಿಕೇಶನ್ ನೀವು ಆ್ಯಡ್ ಮಾಡಿದರೆ ಇನ್ಸ್ಟಾಲ್ ಮಾಡಿದರೆ ಇಮಿಡಿಯೇಟ್ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇದು ವಾಯ್ಸ್ ರೆಕಾರ್ಡ್ ಆಗಲ್ಲ ಅಂದರೆ ಮೈಕ್ರೋಫೋನ್ ಯೂಸ್ ಮಾಡೋಕ್ಕೆ ನೀವು ಪರ್ಮಿಷನ್ ಆಫ್ ಮಾಡೋದಾಗುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ 1 by 1 ಎಲ್ಲ ಚೆಕ್ ಮಾಡ್ಕೊಳ್ಳಿ. ಕ್ಯಾಮರಾ ಮತ್ತು ಮೈಕ್ರೋಫೋನ್ ಪರ್ಮಿಷನ್ ಚೆಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ಯಾವುದೇ ರೀತಿ ಅನ್ನೋನ್ ಅಪ್ಲಿಕೇಶನ್ ಕಾಣಿಸಿರಿ ಅದನ್ನು ಡಿಲೀಟ್ ಮಾಡಿ ಪರ್ಮಿಷನ್ ಆಫ್ ಮಾಡ್ಕೊಳ್ಳಿ. ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಅವರಿಗೂ ಹೆಲ್ಪ್ ಆಗುತ್ತೆ, ಅವ್ರ ಲೈಫ್ ಸೇವ್ ಆಗುತ್ತೆ. ಯೂಸ್ಫುಲ್ ಅನಿಸಿದ್ರೆ ಯೂಸ್ಫುಲ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ರೀಸೆಂಟಲ್ಲಿ ಬ್ಯಾಟ್ರಿ ಸೇವಿಂಗ್ ವಿಡಿಯೋ ಮಾಡಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ಇವಾಗಲೇ ನೋಡಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋ ಡೈಲಿ ಬರುತ್ತೆ. ಹಾಗಾಗಿ